ಅಮ್ಮು ನಾನು ಆರಾಮಾಗೇ ಇದ್ದೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ಮಳೆನೇ ಬರ್ತಿದ್ಯಂತೆ, ಒಂದ್ ಬಕೆಟ್ ನೀರು ಯಾವ ಲೆಕ್ಕ? ಬಾಬಾ, ಅವರು ನಂಬ್ಕೊಂಡು ಎಷ್ಟು ಜನ ಇದ್ದಾರೋ ಏನೋ, ಪ್ಲೀಸ್ ಅವ್ರಿಗೆ ಸಹಾಯ ಮಾಡಿ. ಶೋರ್ ರಾಜ್, ಮಾಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ಸ್ ಓಕೆ ಬಾಬಾ. ಬೇರೆ ಓಕೆ, ಅಲಾರ್ಮ್ ಇಟ್ಬಿಡೋಣ. ಎಷ್ಟೊತ್ತಿಗೆ ಇಡೋಣ? 6:1 ಹೇಳಿಲ್ಲ ಅಂದರೆ 6:2, ಇದಕ್ಕೂ ಹೇಳಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ, 6:3, 6:4, 6:5, 6:6, 6:7, 6:8, 6:9, 6:10. ಓಕೆ, ಯಾವುದಕ್ಕೂ ಹೇಳಿಲ್ಲ ಅಂದರೆ ಕಾಂತ, ಲೋ ಕಾಂತ, ಬಾರ ಇಲ್ಲಿ, ನಿನ್ ಫೋನ್ ಕೊಡು. ಯಾಕೆ ರಚನಾ? ಫೋನ್ ಅಲಾರ್ಮ್ ಇಡು. ಹೌದಾ? ಎಷ್ಟು ಗಂಟೆ ಇಲ್ಲಿ ರಚನಾ? 6:1, 6:2, 6:3, 6:4, ಹಂಗೆ 6:10 ವರ್ಗು ಇಟ್ಬಿಡು. ನಿಮಿಸ್ಕೊಳ್ಳಾರಮ್ಮ. ಯಾಕೆ ರಚನಾ? ಬೆಳಿಗ್ಗೆ ಮ್ಯೂಸಿಕ್ ಡ್ಯಾನ್ಸ್ ಮಾಡಕ್ಕೆ ಹೇಳ್ದಷ್ಟು ಮಾಡ. ರಾಜಣ್ಣ, ನಾನೇ ಹೋಗ್ತೀಯಾ? ಹೇಳ್ದಷ್ಟು ಮಾಡ್ಕಂತ ನನ್ ಕೋಪ ಬರ್ಸ್ಬೇಡ. ಮತ್ತೇನಾದ್ರು ಬೇಕಾ ರಾಜಣ್ಣ? ಒಳ್ಳೆ ನಿದ್ದೆ ಬೇಕು, ಕೊಡ್ತೀಯಾ? ಸುಮ್ನೆ ಬಾಗ್ಲು ಮುಚ್ಕೊಂಡು ಹೋಗು, ನಂಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ತುಂಬಾ ಕೋಪದಲ್ಲಿದ್ದೀನಿ ನಾನು. ಸಾರಿ ರಾಜಣ್ಣ. ಆರಾಧನಾ, ನಿಮ್ಮಪ್ಪ ಏನಂದ್ರು ಬೇಜಾರು ಮಾಡ್ಕೋಬೇಡ ಕಣೆ. ಅವ್ರೇನ್ ಕೆಟ್ಟವ್ರಲ್ಲ, ಆದ್ರೆ ಅವ್ರ ಮಾತು ಸ್ವಲ್ಪ ಹೊರಟಷ್ಟೇ. ಹಾಗಂತ ನಿನ್ ಬಗ್ಗೆ ಅವ್ರಿಗೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ಅವ್ರಿಗೆ ನನ್ ಮೇಲೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಅವ್ರ ಮಾತು ಕೇಳಿದ್ರೇನೆ ಗೊತ್ತಾಗತ್ತಲ್ವಮ್ಮ. ಹಾಗಲ್ವೇ, ನಿನ್ನನ್ ಬೆಳ್ಸಕ್ಕೆ, ಸ್ಕೂಲಿಗೆ ಸೇರ್ಸಕ್ಕೆ ಅವಾಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅವರು. ಇವಾಗ ನೀನ್ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ, ಅವಾಗಿನ ನನ್ನ ಪರಿಸ್ಥಿತಿ ಯೋಚನೆ ಮಾಡು. ಗಂಡ ಇಲ್ದೆ ಒಂದ್ ಮಗುನ ಇಟ್ಕೊಂಡು ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಇತ್ತು ಅಂತ ನಿನಗೇನ್ ಗೊತ್ತು? ನಿನ್ ಮಾತಿಗೆಲ್ಲ ನನ್ನ ಹತ್ರ ಉತ್ತರ ಇದ್ಯಮ್ಮ, ಆದ್ರೆ ನಿಂಗೆ ನೋಯ್ಸಕ್ ನನಗಿಷ್ಟ ಇಲ್ಲ. ಗಂಡ ಇಲ್ದೆ ಒಂದ್ ಮಗುನ ಬೆಳೆಸೋದು ಎಷ್ಟು ಕಷ್ಟನೋ, ಅಪ್ಪ ಇಲ್ದೆ ಮಗ್ಳು ಬೆಳೆಯೋದು ಅಷ್ಟೇ ಕಷ್ಟನಮ್ಮ. ಅಂದಾಗೆ ಸಿರಿ ಕಾಲೇಜ್ಗೆ ಬುಕ್ಸ್ ತಗೊಳಕ್ಕೆ ಎಷ್ಟು ಬೇಕಿತ್ತಮ್ಮ? 2,000. ಆರಾಧನಾ, ದುಡ್ಡು ಬೇಕು ಅಂತ ನೇರವಾಗಿ ಕೇಳ್ಬೋದಿತ್ತಲ್ವಮ್ಮ? ತಗೋ. ಇಷ್ಟು ಬೇಗ ಬೆಳಗಾಗೋಯ್ತಾ? ಕಾಂತ,
ರೇಷ್ಮಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹ್ಯಾಪಿ ಬರ್ಡೇ ಬೇಬಿ. ನಿನ್ ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಯ್ತು, ಅದಕ್ಕೆ ನೀನ್ ಬೇಜಾರಲ್ಲಿರ್ತೀಯ ಅಂತ ಬಂದೆ. ನಿನ್ ಬರ್ಡೇ ಸೆಲೆಬ್ರೇಷನ್ ನನ್ಗಿಂತ ಚೆನ್ನಾಗಿ ಯಾರು ಮಾಡ್ತಾರೆ? ನೀ ಒಳಗೆ ಹೇಗ್ ಬಂದೆ? ರಾಜಣ್ಣ, ನಾನೇ ಒಳಗ್ ಬಿಟ್ಟೆ. ತಕೊಳ್ಳಿ ತಕೊಳ್ಳಿ. ರಾಜಣ್ಣ, ಹ್ಯಾಪಿ ಬರ್ತಾಳೆ. ನೈಸ್ ರೂಮ್. ಇಲ್ಲಿವರೆಗೂ ಯಾಕೆ ಬರಕ್ ಹೋದೆ ರೇಷ್? ಎಲ್ರು ಗರ್ಲ್ ಫ್ರೆಂಡ್ಸ್ ಬಂದ್ರೆ ಸಾಕು ಅಂತ ಅನ್ಕೊಳ್ತಾರೆ. ನಿನಗ್ ನನ್ ಕಂಡ್ರೆ ಇಷ್ಟನೇ ಇಲ್ಲ. ಹಾಗಲ್ಲ ಬೇಬಿ, ನೀ ಬಂದಿರೋದ್ ಮನೇಲಿ ಯಾರ ನೋಡಿದ್ರೆ ಅಷ್ಟೇ ನನ್ ಕತೆ. ಅದಲ್ದೆ ಬೆಳಿಗ್ಗೆಯಿಂದ ಆಗಿರೋ ಅವಂತರ ನಂಗೆ ಸಾಕಾಗೋಗಿದೆ. ನಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಮೂಡೇ ಇಲ್ಲ ಬೇಬಿ. ನಿನ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂಡು ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ನೀನ್ ನೋಡಿದ್ರೆ ಬರ್ತ್ಡೇ ಮಾಡೋದಕ್ ಮೂಡ್ ಇಲ್ಲ ಅಂತ ಹೇಳ್ತಾ ಇದೀಯಾ. ಹಾಗಲ್ಲ ಬೇಬಿ, ಈಗೇನು ಕೇಕ್ ಕಟ್ ಮಾಡ್ಬೇಕು ತಾನೆ? ಇರೋ ನಿಮಿಷ. Happy birthday to you, Sushi. Happy birthday to you. ನಿಂಗೆ ಲೇಟ್ ಆಯ್ತಲ್ವಾ? ತುಂಬಾ ದೂರ ಹೋಗ್ಬೇಕು ತಾನೆ? How mean? ನಾನ್ ಬಂದಿರೋದು ನಿನಗೆ ಇಷ್ಟ ಇಲ್ವಾ? ಅದಕ್ಕೆ ಇಷ್ಟು ಬೇಗ ಕಳಿಸ್ತಾ ಇದೀಯಾ? ಪ್ರಾಮಿಸ್ ಇಲ್ಲ ರೇಷ್ಮಾ, ಸುಳ್ಳು. ನಿಜವಾಗ್ಲು. ನಾಳೆ ಆಫೀಸ್ಗೆ ಹೋಗ್ಬೇಕು. ಡ್ಯಾಡ್ ಆರ್ಡರ್ ಮಾಡಿದ್ದಾರೆ. ಆಫೀಸ್ಗೆ ಹೋಗಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ಮತ್ತೆ ಪಾರ್ಟಿ? ಪಾರ್ಟಿ ಆಫೀಸ್ ಮುಗ್ದ್ಮೇಲೆ ಮಾಡೋಣ. ಪ್ರಾಮಿಸ್? ಪ್ರಾಮಿಸ್. ಆದ್ರೆ ಬೇಬಿ, ನನ್ನ ಹತ್ರ ಬರ್ಡೇ ಪಾರ್ಟಿಗೆ ಡ್ರೆಸ್ಸೇ ಇಲ್ಲ. ಅಷ್ಟೇ ತಾನೆ, ಇರು. ತಗೋ. ತಗೋ, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿರೋ ಬಟ್ಟೆನ ಶಾಪಿಂಗ್ ಮಾಡು. ಥ್ಯಾಂಕ್ ಯು, ಯು ಆರ್ ದ ಬೆಸ್ಟ್ ಬೇಬಿ. ಲೇಟ್ ಆಯ್ತಲ್ಲ, ಹೊಡ್ತೀಯ? ಆಯ್ತು, ಹೊರಡ್ತೀನಿ. ಬಾಯ್. ಓಕೆ ಬೇಬಿ, ಬಾಯ್. ಮತ್ತೆ ಎಷ್ಟೊತ್ತಿಗೆ ಸಿಗ್ತೀಯಾ? ಐ ಕಾಲ್ ಯು. ವೇಟ್ ಮಾಡ್ತಾ ಇರ್ತೀನಿ. ಬಾಯ್ ಬೇಬಿ. ಕಾರ್ಡ್ ಪಿನ್ನೇ ಕೊಡ್ಲಿಲ್ಲ. 8055. ಗೊತ್ತಲ್ಲ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬಾಯ್. ಬಾಯ್. ರೀ, ಇವತ್ ರಾಜ್ ಬರ್ತಡೆ, ಎಲ್ಲಾ ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಣ್ಣನ್ ಮೂಡ್ ಸ್ವಲ್ಪ ಕಾಮ್ ಮಾಡಿ, ಆಮೇಲೆ ಅವ್ರಿಗೂ ಯಾವ ಮೀಟಿಂಗ್ ಇಲ್ದಂಗ್ ನೋಡ್ಕೊಳ್ಳಿ. ಆಮೇಲೆ ಗೊತ್ತು, ಅವ್ನ ಫೇವ್ರೆಟ್ ಪೇಸ್ಟ್ರಿ ವರ್ಲ್ಡ್ ಇಂದಾನೆ ಒಂದು ಬರ್ಡೇ ಕೇಕ್ ತರಬೇಕು, ಅಷ್ಟೇ ತಾನೆ? ಕರೆಕ್ಟ್. ಗುಡ್ ಮಾರ್ನಿಂಗ್. ಏನು ರಾಜ್ ಬರ್ಡೇ ಸೆಲೆಬ್ರೇಷನ್ಸಾ? ಮತ್ತೆ ರಾಜ್ ಬರ್ತಡೆ ಅಂದ್ಮೇಲೆ ಸಂಭ್ರಮ ಬೇಡ್ವೇನೆ? ಅಲ್ಲ ಅತ್ತೆ, ನೆನ್ನೆ ಅಷ್ಟೆಲ್ಲ ಆಗಿದೆ, ಇವಾಗ ಈ ಸೆಲೆಬ್ರೇಷನ್ಸ್ ಎಲ್ಲ ಬೇಕಾ? ಅದ್ ಬೇರೆ ಇದ್ ಬೇರೆ. ಗುಡ್ ಮಾರ್ನಿಂಗ್ ಬಾಬಾ. ಸಾವಿತ್ರಿ, ಸಾವಿತ್ರಿ. ಪೂಜೆ ಮಾಡ್ತಾ ಇದ್ದೀರಿ, ಏನ್ ವಿಷಯ? ಇನ್ನು ಎದ್ದಿಲ್ವಾ? ನಿನ್ನ ಕುಮಾರ ಕಂಠೀರವ? ಅದು ಅದು ಅಪ್ಪ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಪಾರ್ಟಿ ಮಾಡಕ್ ಹೋಗಿದ್ದಾನೆ ಅನ್ಸುತ್ತೆ. ಇಂಪಾಸಿಬಲ್. ಆದ್ರೂ ನನ್ ತಮ್ಮ ನನ್ ನಿರೀಕ್ಷೆನ ಸುಳ್ಳು ಮಾಡಲ್ಲ.
ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವನು ರೂಮ್ನಲ್ಲಿ ಇಲ್ಲ ಅಂತ. ಅಷ್ಟ್ ಹೇಳಿದೀನಿ ಆಫೀಸ್ಗೆ ಹೋಗ್ಬೇಕು ಅಂತ. ನನ್ನ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ಲ ಇವನಿಗೆ. ಅದು ರಾತ್ರಿ ಹ್ಯಾಪಿ ಬರ್ಡೇ ಟು ಯು ಅಂತ ಫೋನ್ ಬರ್ತಿತ್ತು, ಫ್ರೆಂಡ್ಸ್ಗಿಂತ ಬಂದಿರ್ಬೋದು ಅಂತ. ಅವ್ರು ಬೆಳಗ್ಗೆನೆ ಎದ್ದೋದ್ರಲ್ಲ. ಆಫೀಸ್ಗೆ ಹೋದ್ನ? ನಾನು ಚೆಕ್ ಮಾಡ್ತೀನಿ ಮಾವ. ಮಾರ್ನಿಂಗ್ ಸುಶಾಂತ್, ಎಲ್ಲಿದ್ಯಾ ನೀನು? ಇಲ್ಲೆಲ್ಲರೂ ನಿನ್ಗೋಸ್ಕರ ತಿಂಡಿ ಕಾಯ್ತಾ ಇದ್ದೀವಿ. ನಿಮ್ಮ ಚೇಂಬರಲ್ಲಿ ಕಾಯ್ತಿದ್ದಾನಂತೆ ಮಾವ.